ಆಲ್ಮೋಸ್ಟ್ 85% ಗಿಂತ ಜಾಸ್ತಿ ವಿನ್ ರೇಟ್ ಇರೋ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ ಅದು ನಿಫ್ಟಿಲಿ ಮಾತ್ರ ನೀವು ಯೂಸ್ ಮಾಡಿದ್ರೆ ಮಾತ್ರ ತುಂಬಾ ಪ್ರಾಫಿಟಬಲ್ ಆಗಿರ್ತೀರಾ. ಸೊ ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಬಿಕಾಸ್ ಸಖತ್ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತೆ ಎಲ್ಲಿ ಎಂಟ್ರಿ ಆಗ್ಬೇಕು, ಎಲ್ಲಿ ಎಕ್ಸಿಟ್ ಆಗ್ಬೇಕು ಅಂತ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಕಂಡೀಷನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಕಂಡೀಷನ್ಸ್ ಮೇಲೆ ನಾವು ಇದನ್ನ ವರ್ಕ್ ಮಾಡ್ಬೇಕು ಸ್ಟ್ರಾಟಜಿನ ಬಿಕಾಸ್ ಹೈ ವಿನ್ ರೇಟ್ ತಗೊಳ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಕಂಡೀಷನ್ಸ್ ಏನು ಅಂದ್ರೆ ಫಸ್ಟ್ ಆಫ್ ಆಲ್ ಮೊಮೆಂಟಮ್ ಜಾಸ್ತಿ ಇರಬೇಕು. ಯಾವಾಗ ಮೊಮೆಂಟಮ್ ಜಾಸ್ತಿ ಇರುತ್ತೋ ಅವಾಗ ಮಾತ್ರ ಯೂಸ್ ಮಾಡಿ. ಸೊ ಮೊಮೆಂಟಮ್ ಅಂದ್ರೆ ಎಷ್ಟೊಂದು ಜನ ಬಿಗಿನರ್ಸ್‌ಗೆ ಗೊತ್ತಿರಲ್ಲ. ಸೊ ಮೊಮೆಂಟಮ್ ಬಂದು ಐದರ್ ಮಾರ್ಕೆಟ್ ಅಪ್ ಸೈಡ್ ಅಲ್ಲಿ ಫಾಸ್ಟ್ ಆಗಿ ಮೂವ್‌ಮೆಂಟ್ ಆಗ್ಬೇಕು, ಇಲ್ಲ ಡೌನ್ ಟ್ರೆಂಡ್ ಅಲ್ಲಿ ಫಾಸ್ಟ್ ಆಗಿ ಮೂವ್ ಆಗ್ಬೇಕು. ಯಾವಾಗ ಕಂಪ್ಲೀಟ್ ಆಗಿ ಸೈಡ್ ವೇಸ್ ಇರುತ್ತೋ ಮಾರ್ಕೆಟ್ ಅವಾಗ ನೀವು ಟ್ರೇಡ್ ಮಾಡಕ್ ಹೋಗ್ಬೇಡಿ ಬಿಕಾಸ್ ಅವಾಗ ವರ್ಕ್ ಆಗಲ್ಲ ಯಾವುದೇ ತರ ಸ್ಟ್ರಾಟಜಿನೂ. ಇನ್ನೊಂದು ಯಾವಾಗ ನೀವು ಯೂಸ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ 10 AM ಆದ್ಮೇಲೆ ನೀವು ಯೂಸ್ ಮಾಡಬೇಕು. ಅಂದ್ರೆ ಮಾರ್ಕೆಟ್ ಸೆಟಲ್ ಆದ್ಮೇಲೆ ಯೂಸ್ ಮಾಡಿದ್ರೆ ಸ್ಟ್ರಾಟಜಿ ನಿಮ್ ವಿನ್ ರೇಟು ಜಾಸ್ತಿ ಇರುತ್ತೆ. ಇನ್ನೊಂದು ಏನಂದ್ರೆ ನೀವು 230 ಆದ್ಮೇಲೂ ನೀವು ಯೂಸ್ ಮಾಡಕ್ ಹೋಗ್ಬೇಡಿ ಬಿಕಾಸ್ 230 ಆದ್ಮೇಲೆ ನೀವು ಏನಾದ್ರು ಯೂಸ್ ಮಾಡಿದ್ರಿ ಸ್ಟ್ರಾಟಜಿನ ನಿಮ್ಗೆ ರ್ಯಾಂಡಮ್ನೆಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಅಂದ್ರೆ ರ್ಯಾಂಡಮ್‌ಗೆ ಪ್ರೈಸಸ್ ಮೂವ್ ಆಗ್ತಾ ಇರುತ್ತೆ. ಅವಾಗ ನೀವು ಯೂಸ್ ಮಾಡಿದ್ರೆ ಈ ಸ್ಟ್ರಾಟಜಿ ವರ್ಕ್ ಆಗಲ್ಲ. ಸೊ ಇನ್ನೊಂದು ಏನಂದ್ರೆ ನಿಮ್ಗೆ ಪ್ರೀಮಿಯಂ ಪ್ರೈಸಸ್ ಬಂದು ಆಪ್ಷನ್ ಪ್ರೀಮಿಯಂ ಪ್ರೈಸಸ್ ಬಂದು 100 ಇಂದ 150 ಒಳಗಡೆ ಇರಬೇಕು. ಸೊ ಅವಾಗ ಈ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಲ್ಲಿ ನಾವು ಫೈಂಡ್ ಮಾಡಿದಾಗ ಗೊತ್ತಾಗಿದ್ದು. ಸೊ ಇವಾಗ ಇಂಡಿಕೇಟರ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅಂತ ತಿಳ್ಸ್ಕೊಂಡ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ 9 ಡೇ ಮೂವಿಂಗ್ ಆವರೇಜ್ ಮತ್ತೆ 21 ಡೇಸ್ ಮೂವಿಂಗ್ ಆವರೇಜ್. ಸೊ ಇದು ಯಾವ ತರ ನೀವು ಚಾರ್ಟ್ ಅಲ್ಲಿ ಹಾಕೋಬೇಕು ಅಂತ ನಾನು ತಿಳ್ಸ್ಕೊಂಡ್ಕೊಡ್ತೀನಿ ಟ್ರೇಡಿಂಗ್ ವ್ಯೂ ಅಲ್ಲಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ವ್ಯೂ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಬಿಗಿನರ್ ಆಗಿದೆ. ಸೊ ಟ್ರೇಡಿಂಗ್ ವ್ಯೂ ಒಂದು ಪ್ಲಾಟ್ಫಾರ್ಮ್ ಅದ್ರಲ್ಲಿ ನೀವು ಎಲ್ಲಾ ತರ ಚಾಟ್ಸ್ ಕೂಡ ನೋಡಬಹುದು ಫ್ರೀ ಆಗಿ. ಸೊ ಈ ತರ ನಿಮ್ಗೆ ಬರುತ್ತೆ. ಇಲ್ಲಿ ನೀವು ಸೈನ್ ಇನ್ ಮಾಡಬೇಕು. ಸೊ ಸೈನ್ ಇನ್ ಮಾಡಾದ್ಮೇಲೆ ನಿಮ್ಗೆ ಓಪನ್ ಆಗುತ್ತೆ. ಸೊ ನಾನು ಇವಾಗ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ಇದನ್ನು ರಿಮೂವ್ ಮಾಡಿ ತೋರಿಸ್ತೀನಿ. ಇಂಡಿಕೇಟರ್ಸ್ ಎಲ್ಲ ರಿಮೂವ್ ಮಾಡ್ತೀನಿ. ಯಾವ ತರ ನೀವು ಸರ್ಚ್ ಮಾಡ್ಬೇಕಂತ ನಾನು ತಿಳ್ಸ್ಕೊಂಡ್ಕೊಡ್ತೀನಿ. ಇಲ್ಲಿ ನೀವು ಹೋಗಿ ನಿಫ್ಟಿ ಅಂತ ಸರ್ಚ್ ಮಾಡಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಚಾಟ್ ಓಪನ್ ಆಗುತ್ತೆ. ಸೊ ಚಾಟ್ ಓಪನ್ ಆದ್ಮೇಲೆ ನಿಮ್ಗೆ ಇಂಡಿಕೇಟರ್ ಸೆಕ್ಷನ್ಸ್‌ಗೆ ಬಂದು ಇಂಡಿಕೇಟರ್ ಸೆಕ್ಷನ್ಸ್ ಅಲ್ಲಿ ನೀವು ಇಎಂಎ ಅಂತ ಹಾಕಿ. ಇಎಂಎ ಅಂತ ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಹೇಳುತ್ತೆ. ಇದು ಫುಲ್ ಫಾರ್ಮ್ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಸೊ 2 ಸಲ ಕ್ಲಿಕ್ ಮಾಡಿ 2 ಸಲ ಇಲ್ಲಿ ಆಡ್ ಆಗುತ್ತೆ. ಸೊ 2 ಸಲ ಏನಕ್ಕೆ ಆಡ್ ಮಾಡ್ಕೋಬೇಕು ಅಂತ ತಿಳ್ಸ್ಕೊಂಡ್ಕೊಡ್ತೀನಿ. ಸೊ ಫಸ್ಟ್ ನೀವು ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಕೆಲವೊಂದು ಸೆಟ್ಟಿಂಗ್ಸ್ ನೀವು ಡಿಫಾಲ್ಟ್ ಇರುತ್ತೆ. ಅದನ್ನ ನೀವು ಚೇಂಜ್ ಮಾಡಬೇಕು. ಸೊ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನೀವು ಏನ್ ಮಾಡಬೇಕು ಕಲರ್‌ನ ನೀವು ಚೇಂಜ್ ಮಾಡ್ಕೋಬಹುದು. ಫಸ್ಟ್ ನೀವು 9 ಡೇ ಮೂವಿಂಗ್ ಆವರೇಜ್ ಅಂತ ಇಲ್ಲಿ ಸೆಟ್ ಮಾಡಿಸು. ಆಲ್ರೆಡಿ 9 ಡೇ ಮೂವಿಂಗ್ ಆವರೇಜ್ ಅಂತ ಸೆಟ್ ಆಗಿದೆ. ಇಲ್ಲಿ ಬೇರೆ ಯಾವ್ದಾದ್ರು ಇತ್ತು ಅಂದ್ರೆ ಇಲ್ಲಿ ಹೋಗಿ 9 ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗಿ ಇಂಡಿಕೇಟರ್. ಸೊ ಇದೇ ಇಂಡಿಕೇಟರ್ ಹೋಗಿ ಇನ್ನೊಂದಕ್ಕೆ 9 ಅಂತ ಇರುತ್ತಲ್ಲ ಇಲ್ಲಿ 21 ಡೇಸ್ ಅಂತ ಹಾಕಿ. ಸೊ ಇದು 21 ಡೇಸ್ ಆವರೇಜ್ ಇದು ತೋರಿಸುತ್ತೆ. ಅದ್ರ ಬ್ರೇಕ್ಔಟ್ ಮೇಲೆ ನಿಮ್ಗೆ ಪ್ರಿಡಿಕ್ಟ್ ಮಾಡಬಹುದು. ಸೊ ಇಲ್ಲಿ ಸ್ಟೈಲ್‌ಗೆ ಹೋಗಿ ಕಲರ್‌ನ ಚೇಂಜ್ ಮಾಡೋಣ. ರೆಡ್ ಕಲರ್‌ಗೆ ಚೇಂಜ್ ಮಾಡೋಣ. ಸೊ 21 ಡೇಸ್ ಡಿಫರೆನ್ಸ್ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಕಲರ್ ಚೇಂಜ್ ಮಾಡಿದ್ರೆ ಮಾತ್ರ ನಿಮ್ಗೆ ಡಿಫರೆನ್ಸ್ ಗೊತ್ತಾಗೋದು. ಸೊ ಇಲ್ಲಿ ರೆಡ್ ನಾನು ಆಡ್ ಮಾಡಿದ್ದೀನಿ. ಸೊ ಇಲ್ಲಿ ರೆಡ್ ಆಡ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ. ಸೊ ರೆಡ್ ಕಲರ್ ಬಂದು ಆಲ್ಮೋಸ್ಟ್ 21 ಡೇ ಮೂವಿಂಗ್ ಆವರೇಜ್. ಬ್ಲೂ ಕಲರ್ ಬಂದು ನಿಮ್ಗೆ 9 ಡೇ ಮೂವಿಂಗ್ ಆವರೇಜ್. ಈಸಿಯಾಗಿ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಯಾವ ತರ ನೀವು ಟ್ರೇಡ್ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಹೈ ಮೊಮೆಂಟಮ್ ಸ್ಟಾರ್ಟ್ ಆಗಿದೆ ನೋಡಿ. ಸೊ ಈ ಸ್ಟ್ರಾಟಜಿಲಿ ಏನು ನಿಮ್ಗೆ ಫಸ್ಟ್ ತಿಳ್ಕೊಬೇಕಾಗಿರೋದು ಸೊ ಎಲ್ಲಿ ಯೂಸ್ ಮಾಡಬೇಕು. ಸೊ ಕಂಪ್ಲೀಟ್ ಆಗಿ ಇಲ್ಲಿ ನೋಡಿ. ಸೊ ಯಾವಾಗ ರೆಡ್ ಲೈನ್ ಮೇಲೆ ಬ್ಲೂ ಲೈನ್ ಬ್ರೇಕ್ ಆಗುತ್ತೋ 21 ಡೇಸ್ ಮೂವಿಂಗ್ ಆವರೇಜ್ ಬಂದು ರೆಡ್ ಕಲರ್. ಸೊ 9 ಬಂದು ಬ್ಲೂ ಕಲರ್. ಸೊ ಯಾವಾಗ ಬ್ಲೂ ಲೈನ್ ರೆಡ್ ಲೈನ್ ಮೇಲೆ ಕ್ರಾಸ್ ಆಗುತ್ತೋ ಮೊಮೆಂಟಮ್ ಹೈ ಮೊಮೆಂಟಮ್ ಕೂಡ ಇದಿರುತ್ತೋ ಅವಾಗ ನೀವು ಯಾವಾಗ ತಿರುಗಿ ವಾಪಸ್ ಬಂದು ಇಲ್ಲಿ ಸಪೋರ್ಟ್ ತಗೊಳುತ್ತೆ ನೋಡಿ. ತೋರ್ಸ್ಕೊಂಡ್ಬಿಡ್ತೀನಿ ನಿಮ್ಗೆ. ಯಾವಾಗ ಇಲ್ಲಿ ಬಂದಿದ್ದೀನಿ ಸಪೋರ್ಟ್ ತಗುತ್ತೆ ಇಲ್ಲಿ ನೀವು ಟ್ರೇಡ್‌ನ ಪ್ಲೇಸ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಟ್ರೇಡ್‌ನ ಪ್ಲೇಸ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ನೋಡಿ ರ್ಯಾಲಿ ಯಾವ ತರ ಸಿಕ್ಕಿದೆ ಅಂತ. ಸೊ ಆಲ್ಮೋಸ್ಟ್ ಇಲ್ಲಿ ಭಯಂಕರ ರ್ಯಾಲಿ ಸಿಕ್ಕಿದೆ. ಸೊ ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ನೀವು ಟ್ರೇಡ್ ತಗೊಂಡ್ರೆ ಆಲ್ಮೋಸ್ಟ್ ಭಯಂಕರ ರ್ಯಾಲಿ ಆಗಿದೆ ಇಲ್ಲಿಂದ. ಸೊ ಈ ತರ ನೀವು ಸ್ಟ್ರಾಟಜಿಲಿ ನೀವು ಟ್ರೇಡ್ ಮಾಡಿದ್ರೆ ಭಯಂಕರ ಪ್ರಾಫಿಟಬಲ್ ಮಾಡಬಹುದು. ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್‌ಗಾಗಿ ನನ್ನ ಅಕೌಂಟ್‌ನ ಫಾಲೋ ಮಾಡೋದಂತೂ ಮರಿಬೇಡಿ. ಮತ್ತೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್‌ಗಾಗಿ ನನ್ನ ಅಕೌಂಟ್‌ನ ಫಾಲೋ ಮಾಡಿ.